ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಇವತ್ತಿಂದೇ ವಿಡಿಯೋ ಆಗಿದೆ. 12 ಗಂಟೆಯಲ್ಲಿ ತಲೆ ಬಚ್ಕೋಬೇಕು ಅಂತ ಅನ್ನಿಸ್ತು ಅಂತ ಏನಿಲ್ಲ, ತಲೆ ಬಚ್ಕೋತಾ ಇದೆ. ಸೊ ಜಡೆ ಹಾಕಿಸ್ಕೊಳ್ಳೋಣ ಅಂದ್ಕೊಂಡೆ, ತುಂಬ ದಿನ ಆಗಿತ್ತು. ಹಾಗೆ ಅದನ್ನು ಕೂಡ ವಿಡಿಯೋ ಕೂಡ ಮಾಡಿಕೊಂಡು, ಆ್ಯಂಡ್ ನನ್ನ ಜೊತೆ ಇರೋಳು ರಂಜು. ಒಂದು ವ್ಲಾಗಲ್ಲಿ ಕೂಡ ಯಾರೋ ಕೇಳಿದ್ರು, ರಂಜು ಅಕ್ಕನ ಕ್ಯಾಮ್ರಾ ಇಟ್ಕೊಳ್ಳೋಕೆ ಹೇಳಿ, ವಿಡಿಯೋ ಮಾಡೋಕ್ಕೆ ಹೇಳಿ ಅಂತ. ರಂಜು ಮುಖ ತೋರಿಸಿರಲಿಲ್ಲ. ಆ್ಯಂಡ್ ಮಾರ್ನಿಂಗ್ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ರಂಜುನೂ ಕೂಡ ಇದ್ದಾಳೆ. ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಸೊ ಇದು ಸ್ಟೆಪ್ ಜಡೆ ಅಂತ ನಾವು ಹೇಳೋದು ನಮ್ಮೂರ ಕಡೆ. ಸೊ ಫಸ್ಟು ಸ್ಟಾರ್ಟಿಂಗು ಮುಂದಲೆಯಿಂದ ತೊಗೋಬೇಕು. ನೀವು 4 ಕಾಲು ಜಡೆ ಹೆಂಗೆ ಹೆಣಿತೀರಾ, ಜಡೆ ಹೇಗೆ ಹೆಣಿತೀರಾ ಅದೇ ರೀತಿ ತೊಗೋಬೇಕು. ಫಸ್ಟು ಅದನ್ನು ಆ ಥರ ನೀಟಾಗಿ ಸಣ್ಣ ಸಣ್ಣ ಎಳೆ ತೊಗೋಬೇಕು. ಒಂದೊಂದು ಎಳೆ ಥರ ತೊಗೋಬೇಕು. ಆ ಥರ ತೋರಿಸ್ತಾ ಇದ್ದೀವಿ ನೋಡಿ. ನಾನೇ ಕ್ಯಾಮ್ರಾಮ್ಯಾನು, ರಂಜು ಎಣಿತಾ ಇದ್ದಾಳೆ. ಜಗ್ತಿ ಮೇಲೆ ಕೂತಿದ್ದೀವಿ ಇಬ್ಬರೂ. ಆ ಥರ ಸಣ್ಣ ಸಣ್ಣ ಎಳೆ ತೊಗೊಂಡು ಬಿಗಿಯಾಗಿ ಹೆಣ್ಕೊಬರ್ಬೇಕು. ಯಾಕಂದರೆ ಅದು ತುಂಬ ಲೂಸ್ ಆದರೆ ಕೂದಲೆಲ್ಲ ಬಿಟ್ಕೊಬಿಡುತ್ತೆ. ಹಾಗಾಗಿ ಈ ಹಳ್ಳಿ ಕಡೆ ಇರೋರಿಗೂ ಗೊತ್ತಿರುತ್ತೆ, ಇದು ಸಿಟಿ ಕಡೆ ಇರೋರಿಗೂ ಗೊತ್ತಿರುತ್ತೆ. ಸೊ ರಂಜುಂಗೆ ಎಲ್ಲ ಥರ ಜಡೆನೂ ಕೂಡ ಹೆಣಿಯಕ್ಕೆ ಬರುತ್ತೆ. ಮುಂದ್ಗಡೆ ಸೈಡ್ ಆಗಿರ್ಬೋದು ಅಥವಾ ಮಧ್ಯ ಕ್ರಾಫ್ ತೆಗೆದು 2 ಕಡೆನೂ ಹೆಣಿಬೋದು. ಎಲ್ಲ ಥರನೂ ರಂಜುಂಗೆ ಹೆಣಿಯಕ್ಕೆ ಬರುತ್ತೆ. ಆ್ಯಂಡ್ ನನ್ನ ತಂಗಿಗೂ ಹೆಣಿಯಕ್ಕೆ ಬರುತ್ತೆ. ನನಗೆ ಬರಲ್ಲ ಹೇರ್ ಸ್ಟೈಲ್ ಏನೂ. ಸೊ ಅದೇ ನಂದು ಉದ್ದ ಹೇರ್ ಇರೋರಿಗೆ ಮತ್ತು ಮಂದ ಇರುತ್ತಲ್ಲ, ದಟ್ಟವಾಗಿರುತ್ತಲ್ಲ, ಅಂಥವರಿಗೆ ಈ ಥರ ಹೆಣ್ಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ. ಬಟ್ ನಮ್ಮ ಬೀದಿಲಿಗೆ ಯಾರನ್ನ ಹುಡುಕೊಬರೋದು? ಅದಕ್ಕೆ ಉದ್ದ ಜಡೆ ಇರೋರು, ಉದ್ದ ಕೂದಲಿರೋರು ಯಾರೂ ಇಲ್ಲ ಅಂತ ಹೇಳಿ ರಂಜುಂದು ನನಗಿಂತ ತುಂಡ, ಅವಳು ಕೂಡ ಫುಲ್ ಕೂದಲು ಕಟ್ ಮಾಡಿಸಿದ್ದಾಳೆ. ಅದಕ್ಕೆ ನಾನೇ ಹೆಣಿಸ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಅವಳೇನೋ ಚೆನ್ನಾಗಿ ಹೆಣಿತಾಳೆ, ನಾನು ನೋಡಿದ್ದೀನಿ. ಆದರೆ ನನ್ನ ಕೂದಲಿದೆ ಸ್ವಲ್ಪ ಪ್ರಾಬ್ಲಮ್ಮು. ಫುಲ್ ತೆಳುವಿದೆ ನನ್ನ ಕೂದಲು. ನೀವು ಕಾಣಿಸ್ತಿರ್ಬೋದು, ಬರೀ ಬುಂಡೆ ಥರನೇ ಕಾಣಿಸ್ತಾ ಇದೆ, ಮಂದ ಇಲ್ಲ. ಆ್ಯಂಡ್ ಉದ್ದನೂ ಕೂಡ ಇಲ್ಲ. ಎಲ್ಲ ಕೂದಲೆಲ್ಲ ಕಟ್ಟಾಗಿ ಚಿಕ್ಕ ಚಿಕ್ಕ ಕೂದಲು ಮಧ್ಯದಲ್ಲೆಲ್ಲ. ಮತ್ತು ನಾನು ಈ ಥರ ಜಡೆ ನಾನು ಸ್ಕೂಲ್ ಡೇಸಲ್ಲಿ ಜಾಸ್ತಿ ಹೆಣಿಸ್ಕೋತಾ ಇರಲಿಲ್ಲ. ಏನಕ್ಕಂದರೆ ನನಗೆ ಮುಂದೆ ಸ್ವಲ್ಪ ಹಣೆ ಉಬ್ಬ ಆ್ಯಂಡ್ ಕೂದಲು ತೆಳುವು, ತಲೆ ಬುಂಡೆ ಥರನೇ ಕಾಣಿಸುತ್ತೆ, ನನಗೆ ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ನನ್ನ ತಂಗಿ ಜಾಸ್ತಿ ಹೆಣ್ಕೊಳ್ಳೋಳು. ಮುಂದೆ ಎಲ್ಲ ಡಿಸೈನ್ ಮಾಡಿ ಅವಳು ಚೆನ್ನಾಗಿ ಕಾಣಿಸೋದು. ಅವಾಗೆಲ್ಲ ಈ ಥರ ಜಡೆ ಹಾಕ್ಕೊಂಡು ಹೋದರೆ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಎಲ್ಲರೂ ನೋಡೋರು, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಎಷ್ಟು ಚೆನ್ನಾಗಿ ಹೂವೆಲ್ಲ ಮಾಡಿಕೊಂಡು ಸ್ಕೂಲಿಗೆ ಬಂದವ್ರೆ ಅನ್ನೋ ಥರ. ಆವಾಗ ಒಂಥರ ಟ್ರೆಂಡಿಂಗು ನಮ್ಮ ಕಾಲದಲ್ಲಿ ಈ ಥರ ಎಲ್ಲ. ಆವಾಗಿನ ಲೈಫೇ ಚೆನ್ನಾಗಿತ್ತು ಅನಿಸುತ್ತೆ. ನಾನು ನೆನ್ನೆ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ನಮ್ಮ ಸ್ಕೂಲ್ ಅಲ್ಲೇ ಇರೋದು. ತುಂಬ ನೆನಪಾಯಿತು. ನಮ್ಮ ಸ್ಕೂಲ್ ಡೇಸು, ಕಾಲೇಜ್ ಡೇಸೇ ಚೆನ್ನಾಗಿತ್ತು. ಅವಾಗೇನೂ ಟೆನ್ಷನ್ಸ್ ಇರಲಿಲ್ಲ. ಬರೀ ಓದಬೇಕು, ಹೋಮ್ವರ್ಕ್ ಮಾಡಬೇಕು, ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ತೆಗಿಬೇಕು, ಸರ್ಗಳ ಹತ್ರ ಹೊಡೆಸ್ಕೋಬಾರ್ದು, ಅಷ್ಟೇ ಯೋಚನೆ ಇತ್ತು. ಬಟ್ ಇವಾಗ ಮದುವೆ ಆಗಿ ಮಕ್ಕಳಾದ್ಮೇಲೆ ಹಾಗಲ್ಲ. ನನಗೆ ಅದೇ ರೀತಿ ಇದ್ದಿದ್ದರೆ ಸ್ಕೂಲ್ಗೆ ಹೋಗ್ಕೊಂಡು ಕಾಲೇಜ್ಗೆ ಹೋಗ್ಕೊಂಡೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅನ್ನಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಜಡೆ. ನನ್ನ ಪ್ರಕಾರ ಕೂದಲು ಉದ್ದ ಇರುತ್ತಲ್ವ ಚೆನ್ನಾಗಿ, ಅಂಥವ್ರಿಗೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಯಾವುದೇ ಆರ್ಟಿಫಿಷಿಯಲ್ ಹೇರ್ ಇದು ಮಾಡ್ಕೊಳ್ಳೋದಂಥದ್ದು ಬರುತ್ತಲ್ಲ, ಕ್ಲಿಪ್ಸು ಅದು ಇದು, ಅವೆಲ್ಲ ಹಾಕಿ ಮಾಡೋದಕ್ಕಿಂತ ಈ ಥರ ಹೆಣ್ಕೊಂಡ್ರಂತೂ ಸಖತ್ತಾಗಿ ಕಾಣಿಸುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ. ಆ್ಯಂಡ್ ಏನು ಹೇಳೋದು, ಯಾಕೋ ವ್ಯೂಸ್ಗಳೆಲ್ಲ ತುಂಬ ಕಡಿಮೆ ಆಗ್ತಾ ಇದೆ, ಅದೊಂದು ಬೇಜಾರು. ಆ್ಯಂಡ್ ಕೆಲವೊಬ್ಬರು ತುಂಬ ಸಪೋರ್ಟ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು 8 ಜನ ಬಂದರೆ ನನಗೆ 1,500 ಸಬ್ಸ್ಕ್ರೈಬರ್ಸ್ ಆಗ್ತೀರಾ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನು 8 ಜನ ಯಾವಾಗ ಆಗ್ತಾರೆ ಅಂತ ಹೇಳಿ. ನೋಡೋಣ 1,500 ಜನ ಆಗಿನ್ನ ಎಷ್ಟು ದಿನ ಬೇಕು ಅಂತೇಳಿ. ಆ್ಯಂಡ್ ಅಲ್ಲಿ ಕಾಣಿಸ್ತಿದೆ ಅಲ್ವ ಎಷ್ಟು ತೆಳುವಿದೆ ನನ್ನ ಕೂದಲು, ಅಲ್ಲಿ ಸಿಗ್ತಾನೆ ಇಲ್ಲ ಪಾಪ ರಂಜುಂಗೆ. ಹೆಂಗೋ ಕಷ್ಟಪಟ್ಟು ಎಣಿತಾ ಇದ್ದಾಳೆ. ನನಗಂತೂ ತುಂಬ ಇಷ್ಟ ಆಯಿತು. ಹಿಂದೆ ಎಲ್ಲ ಸಖತ್ತಾಗಿ ಕಾಣ್ತಾ ಇದೆ. ಫುಲ್ಲು ಜಡೆ ಎಲ್ಲ ಹಾಕಿದ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದೇ ರೆಡಿ ಆದಾಗ ನಾವು ಈ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೈಡ್ಗಾದಂಗೆ ಜಡೆನ ಹೆಣ್ಕೊಂಡು ಲೂಸಾಗಿ ಸೈಡ್ಗೆ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಈ ಹೇರ್ ಸ್ಟೈಲ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತಲೇ ಕಮೆಂಟ್ ಮಾಡಿ. ನಾವು ಹಳ್ಳೀಲಿ ಇರೋರು, ಸೊ ಬೇರೆ ಥರ ಎಲ್ಲ ವ್ಲಾಗ್ಸ್ಗಳನ್ನ ಮಾಡೋಕ್ಕಾಗ್ತಾಯಿಲ್ಲ. ಇದನ್ನೇ ಇನ್ನೂ ನೀಟಾಗಿ ಮಾಡೋಣ ಅಂತ ಅಂದ್ಕೊಂಡೆ.
ಬಟ್ ಕ್ಯಾಮ್ರಾ ಇಟ್ಕೊಳ್ಳೋಕೆ ಯಾರೂ ಇಲ್ಲ, ಅದಕ್ಕೆ ನಾನೇ ಇಟ್ಕೊಂಡಿದ್ದೀನಿ. ಸೊ ಆದಷ್ಟು ಕವರ್ ಮಾಡ್ತಾ ಇದ್ದೀನಿ ವೀಡಿಯೋನ. ಆ್ಯಂಡ್ ಅವನು ಕೃತು ಇಬ್ಬರು ಇದ್ದರೆ ನಮಗೆ ವೀಡಿಯೋ ಮಾಡೋಕ್ಕೂ ಬಿಡಲ್ಲ, ಆ್ಯಂಡ್ ಜಡೆ ಹಿಡಿಯೋಕ್ಕೆ ಬಿಡಲ್ಲ. ಅವಳು ಬರ್ತಾಳೆ ರಂಜುನ್ಗೆ ನಾನು ಜಡೆ ಹಾಕ್ತೀನಿ ಅಂತ, ನನ್ನ ಮಗಳು ಬಂದು ನಾನೇ ಜಡೆ ಹಾಕ್ತೀನಿ ಅಂತ ಅವಳು ಬರ್ತಾಳೆ. ಸೊ ಅವರಿಬ್ಬರು ಇಲ್ಲ, ಅಂಗನವಾಡಿಗೆ ಹೋಗಿದ್ದಾರೆ. ಅದಕ್ಕೆ ನಾವಿಬ್ಬರು ಜಡೆ ಎಣ್ಕೊತಾ ಕೂತಿದ್ದೀವಿ. ಆ್ಯಂಡ್ ರಂಜು ವೀಡಿಯೋದಲ್ಲಿ ಬರ್ತೀನಿ ಅಂತೇಳಿ ಮುಖ ಮುಚ್ಕೋತಾ ಇದ್ದಾಳೆ. ಆ್ಯಂಡ್ ಫೈನಲಿ ಔಟ್ಪುಟ್ ಬಂದು ಈ ಥರ ಬಂದಿದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ 4 ಕಾಲು ಜಡೆ ಎಣಿಬೇಕಿತ್ತು, ಲಾಸ್ಟಲ್ಲಿ ಅವಳು 3 ಕಾಲು ಜಡೆನೇ ಎಣ್ದಿದ್ದಾಳೆ ನನ್ನ ಕೂದಲು ತೆಳು ಅಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.